ಹಲೋ, ನಾನು ನಿಮ್ಮ ಸ್ಮೆಲ್ಲಿಸ್ ಅಂತ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ತುಂಬಾ ದಿನಗಳ ನಂತರ ನನ್ನ ಆತ್ಮೀಯ ಗೆಳೆಯನೊಬ್ಬನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೆಗ್ಲು ಮೇಲೆ ಕೈ ಹಾಕಿ, ಮಚ್ಚ ನಾನು ಇದ್ದೀನಿ, ನಿನ್ಗೇನೇ ಕಷ್ಟ ಬಂತು ಅಂತಂದ್ರು, ನಿನ್ಗೇನೇ ಪ್ರಾಬ್ಲಮ್ ಆಯ್ತು ಅಂತಂದ್ರು ನನ್ಗೊಂದು ಫೋನ್ ಮಾಡು ಅಂತ. ಜೀವನದಲ್ಲಿ ನನಗೆ ಯಾರು ಅಷ್ಟು ಧೈರ್ಯ ಕೊಟ್ಟಿಲ್ಲ, ಅಷ್ಟು ಧೈರ್ಯ ಕೊಟ್ಟಿರೋನು ನನ್ನ ಆತ್ಮೀಯ, ನನ್ನ ಗೆಳೆಯ ಒಬ್ಬ. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ನ ಜೀವ, ನನ್ನ ಪ್ರಾಣ, ಅವನಿಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಆದರೂ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತಂದರೆ, ಬೆಸ್ಟ್ ಪರ್ಸನ್ ಅಂತಂದರೆ ನನ್ನ ಆತ್ಮೀಯ ಗೆಳೆಯ ಇವನೇ. ನಾನು ನನ್ನ ಜೀವನದಲ್ಲಿ ಹೆಗ್ಲ ಮೇಲೆ ಕೈ ಹಾಕಿ ಸಾಥ್ ಕೊಟ್ಟಿರೋನು ಇವನೊಬ್ಬನೇ. ಲೈಫಲ್ಲಿ ಯಾರು ಕೊಟ್ಟಿಲ್ಲ. ತುಂಬ ದಿನಗಳ ನಂತರ ನನ್ನ ಆತ್ಮೀಯ ಗೆಳೆಯ ಒಬ್ಬ ಸಿಕ್ಕಿದ್ದಾನೆ. ನೋಡ್ಕೊಬಿಡಿ, ಇವನೇ ಅವನು. ತುಂಬ ದಿನಗಳ ನಂತರ ಮಚ್ಚ, ಅರ್ಥ ಆಯ್ತು ಅನ್ಸುತ್ತೆ. ನಾನು ನೀನು ಸಿಕ್ಕಿ ಎಷ್ಟು ದಿವಸ ಆಯ್ತು ಮಚ್ಚ? 6 ಮಂತ್. ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಗದ್ದೆ ಹತ್ರ ಯಾವ್ದೋ ಒಂದು ಆಡ್ಮರಿ ಐತಂತೆ ಮನೇಲಿ. ಅದಕ್ಕೆ ಬಾ ಮಚ್ಚ ಅಲ್ಸನ್ ಸೊಪ್ಪು ಕರ್ಕೊಬರೋಣ ಅಂತ ಕರ್ಕೋಯ್ತಾವನೆ. ಏನ್ ಮಾಡೋದು ನೋಡಿ, ಇಲ್ಲಿ ನಮ್ ರವಣವ್ರು ಸಿಕ್ಕವ್ರೆ, ತಲೆ ತಿಂತ ಬಿದ್ದವ್ರೆ. ಏನಾರ ಹೇಳಿ ಇಲ್ಲಿ ಈ ತರದೆಲ್ಲ ಇದಾರೆ ಜನ. ನಮ್ದು ಫ್ರೆಂಡ್ಶಿಪ್ಪು ಮಚ್ಚ, ನಮ್ದು ಫ್ರೆಂಡ್ಶಿಪ್ಪು ಬಂದು ಎಷ್ಟು ಇಯರ್ಸ್ ಆಯ್ತು? ಒಂದು 10-12 ವರ್ಷ ಆಗೈತೆ. ಇನ್ನೂ ಜಾಸ್ತಿನೇ ಆಗೈತೆ ನಮ್ಮ ಫ್ರೆಂಡ್ಶಿಪ್ಪು ಬಂದು. ಬಡಿದೆ ಮರಕೊಂತ ನಡಿ ಫಸ್ಟ್. ಆವಾಗಿಂದ ಹೆಂಗಿದೀವಿ, ಇವಾಗ್ಲೂ ಹಂಗೆ ಇದೀವಿ. ನೋಡಿ, ಎಲ್ ಬೇಕಲ್ಲೇ ಕರ್ಕೋಗ್ತಾನೆ. ನಾನೆಲ್ಲ ಅವ್ರ ಜಮೀನ್ ಹತ್ರ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ, ನಡಿ ಮಚ್ಚ ಒಂದೇ ಒಂದು ಆಡ್ಮರಿಗೆ ಅಲ್ವಾ, ಎಲ್ಲರೂ ತೋಟ ನುಗ್ಗನ ಅಂತವನೆ. ಇಂಥ ನನ್ನ ಮಕ್ಳೇ ಸಿಗ್ಬೇಕು. ಇಂಥವ್ರ ಸಾವಾಸ ಮಾಡಿದ್ರೆ ಎಲ್ಲ ನೋರಿಸ್ತಾರೆ. ನಡಿಯ, ಏನಾಗಲ್ಲ, ಫ್ರೆಂಡ್ ಅಲ್ವಾ, ನಡಿಯ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಕೆಂಜಿಗೈತವ, ನಮ್ಗೆಲ್ಲ ಕಡಿಯೋ ಸೀನೆ ಇಲ್ಲ ಬಿಡು, ನಾವೇ ಕಡ್ದು ಬಿಡ್ತೀವಿ. ಅವಾಗೆ ಮಗ, ಅವ ನಮ್ಗೆ ಕಡಿಬೇಕು ಅಂತ ಅಂದ್ರೆ ಬರ್ಬೇಕು. ನಮ್ ಸಿನಿಮಾದಲ್ಲಿ ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ. ಹಂಗೆ ಮೇಲ್ಗಡೆ ಅಳಿಸ್ತಾನೆ ಎಷ್ಟಿದೆ ಒಂದ್ ಲೆಕ್ಕ ಹಾಕ ಬಂದ್ಬಿಡು. ಸಿನಿಮಾ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾ, ಹಾಳಾಗೋಬೇಕಾ? ಕಡಿಸ್ಕೊ, ಪರವಾಗಿಲ್ಲ. ಅವೆಲ್ಲ ನನಗ್ ಗೊತ್ತಿಲ್ಲ. ಈಗ ಹತ್ತಿದ್ಯಾ, ಒಂದೆರಡು ಕೊನೆ ಸೊಪ್ಪು ಹೊಡೆದ್ಬಿಟ್ಟು ಶಿಸ್ತ ಕಿಳಿ ಅಳಿಸ್ತಾನೆ ಎಷ್ಟಿದೆ ಒಂದ್ ಲೆಕ್ಕ ಹಾಕೋ. ಒಂದೆರಡು ಕೊನೆ ಕಡಿ ಅಷ್ಟೇ ಸಾಕೋಲಿ. ಮುಚ್ಕೊಡೋ, ಮುಚ್ಕೊಳಲ್ಲ. ಹುಷಾರು, ಮಚ್ಕೆಡ್ಬಿಟ್ಟಿಯ. ನನ್ನ ಮಗನೇ ದೊಡ್ಡವ್ ಕಡಿಲ್ಲ ಅಂದ್ರೆ ಯಾವ ಸಣ್ಣ ಸಣ್ಣವ್ ಕಡಿತಾವೆ. ಒಂದೆರಡು ಕೊನೆ ಕಡಿ ಅಷ್ಟೇ ಸಾಕು. ಕೆಂಜಿಗ ಆಗ್ಬೇಕತ್ತೆ, ನಂಗೂ ಗೊತ್ತು. ಪಾಪ ಬೈರಿ ಎಲ್ಲೆಲ್ಲ ಬತ್ತು. ಇಲ್ಲಿ ಇಂಥವ್ರು ಸಾವಾಸ ಮಾಡ್ರೆ ಕೆಂಜ್ಗನು ಕಡಿದೆ, ಎಲ್ಲ ಕಡೆ ಇದೆ.